ನಾನ್ಯಾರಂತ ಗೊತ್ತಾಯ್ತಾ? ನಾನು ನಿಮ್ಮೆಲ್ಲರ ಹತ್ರ ಇದ್ದೀನಿ. ನನ್ನ ಹೆಸರು ಮೊಬೈಲ್. ನೀವೆಲ್ರು ಬಂದಿದ್ದೀರಾ? ನನ್ನ ಸ್ನೇಹಿತರನ್ನೆಲ್ಲ ಭೇಟಿ ಆಗ್ತೀರಾ? ನೀವೆಲ್ರು ಭೇಟಿ ಆಗೇ ಆಗ್ತೀರಾ, ನಂಗೆ ಗೊತ್ತು. ನಾನು ಯಾರಂತ ಗೊತ್ತಾಯ್ತಾ? ನಾನಾರಿ ವಾಟ್ಸಪ್. ಇಡೀ ಜಗತ್ತು ನನ್ನ ಮುಷ್ಟಿಯಲ್ಲಿದೆ. ಮಕ್ಕಳಿಗಾಗಲಿ, ಯುವಕರಿಗಾಗಲಿ, ಮುದುಕರಿಗಾಗಲಿ ಎಲ್ಲರ ಸಹ ನನ್ನ ಉಚ್ಚರೆ. ಗೂಗಲ್. ನನ್ನ ಹೆಸರು ಗೂಗಲ್. ನನಗೆ ಎಲ್ಲ ಗೊತ್ತು. ಆ ದೇವರು ಸಹ ಗೊತ್ತಿರಲಾರದು, ನನಗೆ ಗೊತ್ತು. ಫೇಕ್ ಜಗತ್ತಿನ ರಾಜ ನನಗೆ ಗೊತ್ತು. ಗೊತ್ತಾಯ್ತಲ್ಲ, ನಾನೇ ರೀ ಇನ್ಸ್ಟಾಗ್ರಾಮ್. ನನ್ನ ಮುಂದೆ ಯಾವ ನಾಯಕರು, ನಟರು, ಕ್ರೀಡಾಪಟುಗಳು ಯಾರೂ ಸಹ ನನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಇದರಿಂದ ಎಲ್ಲ ಜನರು ತೊಡೆ ಕೆಡಿಸಿದ್ದೇನೆ. ನನ್ನ ಫೇಸ್ಬುಕ್. ನಾನು ನಿಮ್ಮೆಲ್ಲರಿಗೂ ಗುರುತಿಸಲೇಬೇಕು. ನಾನೆಂದಲೇ ಸಾಮಾಜಿಕ ಜಾಲತಾಣ ಹಬ್ಬಿಕೊಂಡಿದೆ. ಯಾರ್ಯಾರಂತ ಗೊತ್ತಾಯ್ತು ನಿಮಗೆ? ನಾನಂತೂ ನಿಮಗೆಲ್ಲರಿಗೂ ಗೊತ್ತು. ಹಾಗಾದರೆ ನನ್ನ ಹೆಸರು ನಾನಿಲ್ಲದಿದ್ದರೆ ಈ ಸಾಮಾಜಿಕ ಜಾಲತಾಣ ನೆನಪಿಸಿಕೊಳ್ಳಲು ಸಾಧ್ಯ. ಕೇಳಿ, ಜಗತ್ತು ನಮ್ಮ ಕೈಯಲ್ಲಿ ಬರುವುದು ಬಹಳ ದೂರ ಇಲ್ಲ. ಹಾಗಾದರೆ ಹೇಗೆ ಬರುತ್ತೆ ನೋಡಿ. ಅಮ್ಮ, ನಾಳೆ ನನ್ನ ಗಣಿತ ಪರೀಕ್ಷೆ ಇದೆ. ಇದೇನು ನನಗೆ ತಿಳಿತಾ ಇಲ್ಲ. ಇದನ್ನು ತಿಳಿಸಿಕೊಡಮ್ಮ. ಯಾಕೆ ನಿಮ್ಮ ಟೀಚರ್ ಏನು ತಿಳಿಸಿಲ್ವಾ? ತಿಳಿಸಿದ್ರಮ್ಮ, ಆದ್ರೆ ನಾನು ಮರ್ತಿದ್ದೀನಿ. ನಾನು ಸ್ವಲ್ಪ ಬಿಜಿ. ನಿನ್ನ ಅಪ್ಪನ ಹೋಗು ತಿಳಿಸ್ಕೊ. ಅಪ್ಪ, ನಾಳೆ ನನ್ನ ಗಣಿತ ಪರೀಕ್ಷೆ ಇದೆ. ಈ ಲೆಕ್ಕ ನನಗೆ ತಿಳಿತಾ ಇಲ್ಲ, ಸ್ವಲ್ಪ ತಿಳಿಸಿಕೊಡಪ್ಪ. ಇಲ್ಲ ಪ್ರತೀಕ್ಷಾ, ನಂಗೆ ಆಫೀಸಿಗೆ ಲೇಟ್ ಆಗಿದೆ. ನಿಮ್ಮ ಅಮ್ಮನ ಹತ್ರ ತಿಳಿಸ್ಕೊ. ಅಮ್ಮ, ಅಪ್ಪನಿಗೆ ಲೇಟ್ ಆಗಿದೆ ಅಂತ ಅಪ್ಪ ಆಫೀಸ್ಗೆ ಹೋದ್ರು. ನೀನೇ ತಿಳಿಸಮ್ಮ. ಆಯ್ತು, ನೀನು ನಿನ್ನ ರೂಮಿಗೆ ಹೋಗು, ನಾನು ಅಲ್ಲೇ ಬಂದು ತಿಳಿಸ್ತೀನಿ. ಯಾಕೋ ಅಮ್ಮ ಇನ್ನೂ ಬರಲಿಲ್ಲ. ಅಷ್ಟೊತ್ತವರೆಗೂ ನೆಟ್ನಲ್ಲಿ ಆನ್ಸರ್ ಸರ್ಚ್ ಮಾಡ್ತೀನಿ. ಯಾಕೋ ಅಮ್ಮ ಇನ್ನೂ ಬರಲಿಲ್ಲ. ಅಷ್ಟೊತ್ತವರೆಗೆ ನಾನು ವಾಟ್ಸಪ್ನಲ್ಲಿ ನನ್ನ ಫ್ರೆಂಡ್ಗೆ ಗುಡ್ ಮಾರ್ನಿಂಗ್ ಕಳಿಸ್ತೀನಿ. ಹುಡುಗಿ, ನೀನು ಕಂಪ್ಲೀಟ್ ಆಗಿ ನನ್ನ ಬಲೆಗೆ ಬಿದ್ದಿದ್ದೀಯಾ? ಯಾಕೋ ಅಮ್ಮ ಇನ್ನೂ ಬರಲ್ಲ. ಅಷ್ಟೊತ್ತವರೆಗೂ ಗೂಗಲ್ನಲ್ಲಿ ನೆಟ್ ಆನ್ ಮಾಡಿ ಉತ್ತರ ಸರ್ಚ್ ಮಾಡ್ತೀನಿ. ಹುಡುಗಿ, ನೀನು ಪೂರ್ತಿ ನನ್ನ ಬೇಟೆಯಾಗಿದ್ದೀಯಾ? ಎಷ್ಟೊತ್ತಾಯ್ತು ಅಮ್ಮ ಇನ್ನೂ ಬರಲಿಲ್ಲ. ಅಷ್ಟೊತ್ತವರೆಗೂ ಫೇಸ್ಬುಕ್ನಲ್ಲಿ ನನ್ನ ಫ್ರೆಂಡ್ಗೆ ರಿಕ್ವೆಸ್ಟ್ ಕಳಿಸ್ತೀನಿ. ಮಾಡ ಹುಡುಗಿ, ಪೂರ್ತಿಯಾಗಿ ನನ್ನ ಬಳಿಗೆ ಬಿದ್ದಿ.
ಯೂಟ್ಯೂಬ್ನಲ್ಲಿ ನಾನು ವಿಡಿಯೋ ನೋಡ್ತೀನಿ. ಏ ಹುಚ್ಚು ಹುಡುಗಿ, ಕಂಪ್ಲೀಟ್ ಆಗಿ ನನ್ನ ಬಲೆ ಬಿದ್ದಿದ್ದೀಯ ನೀನು. ಇನ್ಸ್ಟಾಗ್ರಾಮ್ನಲ್ಲಿ ನಾನು ರೀಲ್ಸ್ ಮಾಡ್ತೀನಿ. ಪೂರ್ತಿ ನನ್ನ ಬೇಟೆಯಾಗಿದ್ದೀಯ. ಪ್ರತೀಕ್ಷಾ, ಅಯ್ಯೋ ನನ್ನ ಮಗಳಿಗೆ ಏನಾಯ್ತು? ನೀ ಬೇಗ ಬರ್ರಿ ಇಲ್ಲಿ. ಸ್ವಪ್ನ ಏನಾಯ್ತು? ಪ್ರತೀಕ್ಷಾ ಮೂರ್ಛೆ ಹೋಗಿದ್ದಾಳ್ರಿ. ಬೇಗ ಡಾಕ್ಟರಿಗೆ ಕಾಲ್ ಮಾಡಿ. ಹಲೋ ಡಾಕ್ಟರ್. ಹಲೋ, ಯಾರು? ನಾನು ಗುರು. ಹಲೋ, ಏನಾಯ್ತು? ನನ್ನ ಮಗಳು ಪ್ರಜ್ಞೆ ತಪ್ಪಿದ್ದಾಳೆ, ಬೇಗ ನಮ್ಮ ಮನೆಗೆ ಬನ್ನಿ. ಆಯ್ತು. ಹೇಳ್ರಿ. ಪಡಲ್ಲ. ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮೊಬೈಲ್ನ ಅತಿಯಾದ ಬಳಕೆಯಿಂದ ಹೀಗಾಗಿದೆ. ಅವಳಿಗೆ ನಿಮ್ಗಳ ಅವಶ್ಯಕತೆ ತುಂಬಾನೇ ಇದೆ. ಅವಳು ನಿಜವಾದ ಗೆಳೆಯರೊಂದಿಗೆ ಸಮಯವನ್ನು ಕಳೆಯುವ ಅವಕಾಶ ಇದೆ. ಇದರಿಂದ ಇವಳು ಆರಾಮಾಗಲಿಕ್ಕೆ ಸಾಧ್ಯ ಇದೆ. ಎಂತಹ ಕಾಲವಂತೂ ನೋಡಿ, ನಮ್ಮ ನೆರೆಹೊರೆ ಹಾಗೂ ನೆಂಟರೊಂದಿಗೆ ಕಳೀತಾ ಇದ್ದ ನಮ್ಮ ಸಮಯವನ್ನು ಸಾಮಾಜಿಕ ಜಾಲತಾಣಗಳೊಂದಿಗೆ ಕಳೆಯುತ್ತಿದ್ದೇವೆ. ಇದರ ಪರಿಣಾಮವು ಯಾವತ್ತೂ ಒಳ್ಳೆಯದಾಗಿರುವುದಿಲ್ಲ.